ಬದನೆಯನ್ನ ಅನೇಕ ರೈತರು ಬೆಳೆಯೋದನ್ನ ನೋಡ್ತೀವಿ. ಈ ತರಕಾರಿ ಕೃಷಿಯಲ್ಲಿ ರೈತನಿಗೆ ಎದುರಾಗೋ ಮುಖ್ಯ ಸಮಸ್ಯೆ ಅಂದ್ರೆ ಕೀಟ ರೋಗಗಳ ಬಾಧೆ. ಈ ಬೆಳೆಗೆ ಸಾಮಾನ್ಯವಾಗಿ ಕಾಯಿ ಕೊರಕ ಮತ್ತು ಸೊರಗು ರೋಗದ ಬಾಧೆ ಅಧಿಕ. ಹೆಚ್ಚು ಆರ್ಥಿಕ ನಷ್ಟವನ್ನ ಉಂಟು ಮಾಡೋ ಇವುಗಳ ನಿಯಂತ್ರಣಕ್ಕೆ ರೈತರು ನಾಟಿ ಹಂತದಿಂದಲೇ ಸೂಕ್ತ ಕ್ರಮಗಳನ್ನು ಪಾಲಿಸುವುದು ಉತ್ತಮ. ಸೊರಗು ರೋಗ ದುಂಡಾಣುವಿನಿಂದ ಬರುವಂತಹ ಇದು ಬದನೆ ಬೆಳೆಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತದೆ. ಈ ರೋಗದ ಲಕ್ಷಣಗಳೆಂದರೆ ಗಿಡಗಳು ಮೊದಲು ಬಾಡಿದಂತಾಗಿ ನಂತರ ಸಂಪೂರ್ಣ ನಾಶವಾಗುತ್ತವೆ. ಒಂದೇ ಕಡೆ 2 ರಿಂದ 3 ಗಿಡಗಳು ಸತ್ತು ಹೋಗಿರುವುದು ಕಂಡುಬರುತ್ತೆ. ತದನಂತರ ನೀರು ಮತ್ತು ಮಣ್ಣಿನಲ್ಲಿರುವ ದುಂಡಾಣು ಇನ್ನಿತರ ಗಿಡಗಳಿಗೆ ಹರಡಿ ಸಂಪೂರ್ಣ ತೋಟವನ್ನ ಆವರಿಸಿ ಬೆಳೆಯನ್ನ ನಾಶ ಮಾಡುತ್ತದೆ. ಇದನ್ನ ನಿಯಂತ್ರಣ ಮಾಡಲು ಮೊದಲನೆಯದಾಗಿ ರೈತರು ರೋಗ ನಿರೋಧಕ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಬೆಳೆ ಕಟಾವಾದ ನಂತರ ಬದನೆ ಜಾತಿಗೆ ಸೇರಿದ ಟೊಮ್ಯಾಟೊ, ಮೆಣಸಿನಕಾಯಿಯಂತಹ ಬೆಳೆಗಳನ್ನು ಬೆಳೆಯುವ ಬದಲು ಬೆಳೆ ಪರಿವರ್ತನೆ ಮಾಡಬೇಕು. ಇನ್ನು ತಾಕಿನಲ್ಲಿ ಈ ರೋಗ ಕಂಡುಬಂದ ತಕ್ಷಣ ರೋಗ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸಿ ಆಮೇಲೆ ರೋಗ ಪೀಡಿತ ಜಾಗ ಮತ್ತು ಸುತ್ತಮುತ್ತ ಇರುವಂತಹ ಗಿಡಗಳಿಗೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು 0.5 ಗ್ರಾಂ ಸ್ಟ್ರೈಪ್ಟೋಸೈಕ್ಲಿನ್ ಬೆರೆಸಿದ ದ್ರಾವಣದಿಂದ ಉಪಚರಿಸಬೇಕು. ಹಾಗೇನೇ ಗಿಡ ಸತ್ತ ಜಾಗದಿಂದ ಬೇರೆಡೆಗೆ ನೀರು ಹರಿಯದಂತೆ ನೋಡಿಕೊಳ್ಳಿ. ಮುಂದಿನ ಬೆಳೆ ಬೆಳೆಯುವ ಮೊದಲು ಬ್ಲೀಚಿಂಗ್ ಪೌಡರ್ನಿಂದ ತಾಕನ್ನ ಉಪಚಾರ ಮಾಡಬೇಕು. ಇನ್ನು ಈ ರೋಗವನ್ನ ಜೈವಿಕವಾಗಿಯೂ ಹತೋಟಿ ಮಾಡಬಹುದಾಗಿದೆ. ಜೈವಿಕ ರೋಗ ನಿವಾರಕವಾದ ಸುಡೋಮೋನಾಸ್ ಫ್ಲೋರೋಸೆನ್ಸ್ ಅನ್ನ 1 ಲೀಟರ್ ನೀರಿಗೆ 5 ಗ್ರಾಂ ಬೆರೆಸಿ 10 ದಿನಗಳ ನಂತರ ಮಣ್ಣಿಗೆ ಸೇರಿಸಬೇಕು. ಅಥವಾ ನಾಟಿ ಮಾಡುವ ಮೊದಲೇ 100 ಕೆಜಿ ಕೊಟ್ಟಿಗೆ ಗೊಬ್ಬರದಿಂದ 1 ಕೆಜಿ ಸೇರಿಸಿ ಭೂಮಿಗೆ ಹಾಕಬೇಕು. ಇನ್ನು ಕೀಟಕ್ಕೆ ಬಂದ್ರೆ ಬದನೆ ಬೆಳೆಗೆ ಹೆಚ್ಚು ತೊಂದರೆ ಮಾಡೋದು ಕಾಂಡ ಮತ್ತು ಕಾಯಿ ಕೊರಕ ಹುಳು. ಇದರ ನಿಯಂತ್ರಣಕ್ಕೆ ಸಸಿ ನಾಟಿ ಮಾಡುವ ಹಂತದಲ್ಲೇ ಸೂಕ್ತ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಮೊದಲನೆಯದಾಗಿ ಸಸಿ ನೆಡುವ ಸಮಯದಲ್ಲಿ ಎಕರೆಗೆ 100 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಭೂಮಿಗೆ ಸೇರಿಸಿ ನಂತರ ಸಸಿಗಳನ್ನು ನೆಡಬೇಕು. ನಾಟಿ ಮಾಡಿದ 20 ರಿಂದ 30 ದಿನಗಳ ನಂತರ ಮಣ್ಣು ಏರು ಹಾಕುವ ಸಮಯದಲ್ಲಿ ಮತ್ತೊಮ್ಮೆ ಎಕರೆಗೆ 100 ಕೆಜಿ ಬೇವಿನ ಹಿಂಡಿಯನ್ನ ಭೂಮಿಗೆ ಹಾಕಿ. ಇದರಿಂದ ಉತ್ತಮ ಫಲಿತಾಂಶವನ್ನ ಕಾಣಬಹುದು. ಇನ್ನು ಈ ಕೀಟದ ಬಾಧೆಗೆ ತುತ್ತಾದ ಗಿಡಗಳ ಸುಳಿಯು ಬಾಡಿ ಸೊರಗಿದಂತಹ ಲಕ್ಷಣ ಕಂಡುಬರುತ್ತದೆ. ಈ ಸಮಯದಲ್ಲಿ ಬಾಡಿದ ಕುಡಿಯನ್ನ ಕತ್ತರಿಸಿ ನಾಶಪಡಿಸಬೇಕು. ಇದರಿಂದ ಈ ಕೀಟದ ಹಾವಳಿಯನ್ನ ಹತೋಟಿಗೆ ತರಬಹುದು. ಇದಲ್ಲದೆ ಮೋಹಕ ಬಲೆಗಳನ್ನ ಎಕರೆಗೆ 5ರಂತೆ ಅಳವಡಿಸಬೇಕು. ಕೊನೆಯದಾಗಿ ಈ ಕೀಟದ ಹಾವಳಿ ಹೆಚ್ಚಾದಾಗ ರೈನಾಕ್ಸಿಫೈರ್ ಕೀಟನಾಶಕವನ್ನ 1 ಮಿಲಿಯಷ್ಟು 3 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಉತ್ತಮ ಫಲಿತಾಂಶವನ್ನ ಕಂಡುಕೊಳ್ಳಬಹುದು. ಹೀಗೆ ರೈತರು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದರಿಂದ ಸೊರಗು ರೋಗ ಮತ್ತು ಕಾಯಿ ಕೊರಕ ಕೀಟವನ್ನ ನಿಯಂತ್ರಣದಲ್ಲಿಟ್ಟು ಉತ್ತಮ ಇಳುವರಿ ಹಾಗೂ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ಶತಾವರಿ ಪ್ರಮುಖ ಔಷಧೀಯ ಬೆಳೆಗಳಲ್ಲಿ ಒಂದು. ಇದನ್ನ ಇದೇ ಮೊದಲ ಬಾರಿಗೆ ಬೆಳೆದಿರೋ ಉಲ್ಲಾಸ್ ದೇಶಪಾಂಡೆ ರೈತರಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದ್ದಾರೆ. ಈ ಬೆಳೆ ಬಗ್ಗೆ ರೈತರಲ್ಲಿ ಹೆಚ್ಚಿನ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಇತ್ತೀಚೆಗೆ ಇವರ ತೋಟದಲ್ಲಿ ಕ್ಷೇತ್ರೋತ್ಸವವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ರೈತರು, ವಿಜ್ಞಾನಿಗಳು, ಅಧಿಕಾರಿಗಳು ತಮ್ಮ ಅನುಭವವನ್ನ ಹಂಚಿಕೊಂಡರು. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಶತಾವರಿ ಕೃಷಿ ಮಾಡಿದ ರೈತ ಎನ್ನುವಂತ ಹೆಗ್ಗಳಿಕೆ ಉಲ್ಲಾಸ್ ದೇಶಪಾಂಡೆ ಅವರದ್ದು. ಬಿಎಸ್ಸಿ ಡಿಫಾರ್ಮ್ ಪದವೀಧರರಾಗಿರುವಂತಹ ಕೃಷಿ ಹಿನ್ನೆಲೆಯುಳ್ಳ ಉಲ್ಲಾಸ್ ರೈತರಿಗೆ ಏನಾದರೂ ಹೊಸತನ್ನ ಮಾಡಿ ತೋರಿಸಬೇಕು ಅನ್ನುವಂತ ಛಲದೊಂದಿಗೆ ಶತಾವರಿ ಪ್ರಯೋಗವನ್ನ ನಡೆಸಿದ್ದಾರೆ. ಈ ಬೆಳೆಯ ಬಗ್ಗೆ ಇತರೆ ರೈತರಿಗೂ ಕೂಡ
ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಇವರ ತೋಟದಲ್ಲಿ ಕ್ಷೇತ್ರೋತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ತಜ್ಞರು, ಪ್ರಗತಿಪರ ರೈತರು ಭಾಗವಹಿಸಿದ ಈ ಕಾರ್ಯಕ್ರಮದಲ್ಲಿ ಉಲ್ಲಾಸ್ ದೇಶಪಾಂಡೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ವಿಜ್ಞಾನಿ, ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್ಎ ಪಾಟೀಲ್, ಶತಾವರಿ ಬಹುಪಯೋಗಿ ಸಸ್ಯ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಇಂತಹ ಔಷಧಿ ಬೆಳೆಗಳ ಬೇಸಾಯ ಮಾಡಿದಲ್ಲಿ ರೈತನ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಈ ನಿಟ್ಟಿನಲ್ಲಿ ಉಲ್ಲಾಸ್ ಮಾಡಿರುವಂತಹ ಸಾಧನೆ ನಿಜಕ್ಕೂ ಶ್ಲಾಘನೀಯ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಸಾಕಷ್ಟು ಈ ಮೆಡಿಸಿನಲ್ ಅರೋಮ್ಯಾಟಿಕ್ ಪ್ಲಾಂಟ್ ಅನ್ನೋ ಒಂದು ಗ್ರೂಪ್ ಬರ್ತದೆ ಹಾರ್ಟಿಕಲ್ಚರ್ನಾಗ. ಇದ್ರದ್ದು ಉಪಯೋಗ ಜಾಸ್ತಿ ತೊಗೊಂಡವ್ರು ಚೈನಾದವರು. ಇಂಡಿಯಾದವ್ರು ಮಾತಾಡ್ತೀವಿ, ಅವ್ರು ಬೆಳೆಸ್ತಾರೆ. ನಾನು ಚೈನಾದ ಸೈಂಟಿಸ್ಟ್ ಕೂಡ ಸಾಕಷ್ಟು ಇಂಟ್ರ್ಯಾಕ್ಷನ್ ಮಾಡೀನಿ. ಕುಸುಬಿ ಅಂತ ಒಂದು ಪ್ಲ್ಯಾಂಟ್ನೊಳಗೆ ಅವರು 90 ಮೆಡಿಸಿನ್ ತಯಾರು ಮಾಡ್ಯಾರ. ತೆಲಿವೇನ ಹಿಡಿದು ಬಣ್ಣ ಸತೆಗೆ ಸ್ವಲ್ಪ ಬದಲೇ ಆಗ್ತದೆ ಹೆಣ್ಮಕ್ಳು ತೊಗೊಂಡ್ರಂದ್ರೆ. ಬಟ್ ಇಲ್ಲಿ ನಮ್ಮಲ್ಲಿ ಅಂಥ ರಿಸರ್ಚ್ ಆಗತ್ತಲ್ಲ. ಕೆಮಿಸ್ಟ್ರಿ ಓದಿದವ ಕೆಮಿಸ್ಟ್ರಿ ಕಲಿಸ್ತಾನೆ, ಫಿಸಿಕ್ಸ್ ಓದಿದವ ಫಿಸಿಕ್ಸ್ ಕಲಿಸ್ತಾನೆ. ಅಲ್ಲಿ ಕೆಮಿಸ್ಟ್ರಿ ಓದೋರು ಫಿಸಿಕ್ಸ್ ಓದೋರು ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ಮಾಡೋದಲ್ಲ ನಾವು. ಅಂಥದ್ದೊಂದು ಪ್ರಯೋಗ ಏನಪ್ಪ ಅಂದ್ರೆ ಉಲ್ಲಾಸ್ ದೇಶಪಾಂಡೆ ಅವರು ತೊಗೊಂಡು ಒಂದು ಮೆಡಿಸಿನ್ ಡೆವಲಪ್ಮೆಂಟ್ಗೆ ಒಂದು ಕಂಪನಿ ಕೂಡ ಟೈಅಪ್ ಮಾಡಿದ್ದಾರೆ. ಇದು ತುಂಬ ವಿನೂತನವಾದ ಪ್ರಯೋಗ. ಕರ್ನಾಟಕಕ್ಕೆ ಮೊದಲನೇ ಸಲ ನಾನು ಮಾಡಿದ್ದೀನಿ ಅಂತಾರೆ. ಯಾರು ವಿದ್ಯಾವಂತರಿದ್ದಾರೆ ಅವರು ಒಕ್ಕಲ್ತನಕ್ಕೆ ಬರಬೇಕಾಗಿದೆ ಈಗ. ಯಾಕಂದರೆ ಜ್ಞಾನ ಹೆಚ್ಚಾಗಿದೆ. ಮೊದಲಾದ್ರೆ ಕುಂಟಿ ಹೊಡೆದು ಏನು ಮನೆಗೆ ಬಿತ್ತಿದ್ರು, ಊಟ ಮಾಡ್ಕೊಂಡು ಆರಾಮಿರ್ತಾರೆ. 3 ವರ್ಷಕ್ಕೊಂದು ಅಂಗಿ ಬದಲಾಯಿಸ್ತಿದ್ರು. ಈಗ ದಿವ್ಸಕ್ಕೆ 3 ಅಂಗಿ ಬದಲಾಯಿಸಿದ್ರು. ನಾವು ಹುಟ್ಟಿವಿ 4 ಮೊಬೈಲ್ ಇಟ್ಕೋತೀವಿ. ಇಲ್ಲಿ ಆ ಒಕ್ಕಲ್ತನದಿಂದ ಖರ್ಚು ಆಗೋದಿಲ್ಲ. ಇಂಥ ಹೊಸ ಯಾವ್ಯಾವ ಬಂದವ, ಜನರಿಗೆ ಎಲ್ಲೆಲ್ಲಿ ಏನೇನು ರಿಕ್ವೈರ್ಮೆಂಟ್ ಇದೆ ಜಗತ್ತಿನಾದ್ಯಂತ ಅದರ ಪ್ರಕಾರ ನಾಲೆಜ್ ತೊಗೊಂಡು ಇಂಥ ಯಾವುದಾದ್ರು ಹೊಸ ಪ್ಲ್ಯಾಂಟ್ಗಳು ಬೆಳೆದು ಜಾಸ್ತಿ ದುಡ್ಡು ಮಾಡಿದರೆ ಒಕ್ಕಲ್ತನ ಕೂಡ ಏನಪ್ಪ ಅಂದರೆ ಲಾಭದಾಯಕ ಆಗ್ತದೆ. ಅಂಥದ್ದೊಂದು ಪ್ರಯೋಗ ಇವ್ರು ಮಾಡಿ ಈಗಾಗಲೇ ಅವ್ರು ಹೇಳೋ ಪ್ರಕಾರ 1 ಎಕರೆಗೆ 3 ಲಕ್ಷ ರೂಪಾಯಿ ಆರಾಮ್ ಬರ್ತದಂತಾರೆ. ಇದರ ಉಪಯೋಗಗಳು ಸಾಕಷ್ಟು ಇದ್ದಾವೆ. ಈಗ ಅವ್ರು ಹೇಳಿದ ಪ್ರಕಾರ ಏನಪ್ಪ ಅಂದರೆ ಲ್ಯಾಕ್ಟೋಜೆನೆಟಿಕ್ ಪ್ರಾಪರ್ಟಿ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಅಂದರೆ ಹಾಲು ಹೆಚ್ಚು ಮಾಡ್ತಕ್ಕಂಥ ಇದು ಇದರಲ್ಲಿ ಗುಣಧರ್ಮ ಇದೆ ಈ ಬೇರಿನಲ್ಲಿ. ಮತ್ತು ಅವ್ರು ಹೇಳಿದ ಪ್ರಕಾರ ಈಗ 100 ಮೆಡಿಸಿನ್ನಲ್ಲಿ ಇದು ಪಾತ್ರ ವಹಿಸ್ತದೆ. ಹಂಗೆ ಇದ್ರ ಪಾತ್ರ ನೀವು ಇನ್ನೂ ಹೆಚ್ಚು ಮಾಡಬೇಕಾದ್ರೆ ಗುಲ್ಬರ್ಗದಾಗ ನೀವು ಇಲ್ಲೇನೇ ಏನಪ್ಪ ಅಂದರೆ ಎಕ್ಸ್ಟ್ರಾಕ್ಷನ್ ಪ್ಲ್ಯಾಂಟ್ ಅದು ಶುರು ಮಾಡ್ಬೋದು. ಮುಂದೆ ಏರಿಯಾ ಜಾಸ್ತಿ ಆಯ್ತಂದರೆ ಇದು ಒಂದು ಹೊಸ ಬೆಳೆ ಅವ್ರೇನಪ್ಪ ಪರಿಚಯ ಮಾಡಿದ್ದಕ್ಕೆ ಉಲ್ಲಾಸ್ ದೇಶಪಾಂಡೆಯವರು ಫ್ಯಾಮಿಲಿಗೆ ಮತ್ತು ಅವ್ರಿಗೆ ಯಾರು ಎನ್ಕರೇಜ್ ಮಾಡ್ಯಾರ ಮಾಡಲಿಕ್ಕೆ ಆ ಕಂಪ್ನಿಗೆ ಏನಪ್ಪ ಅಂದ್ರೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಯಾವುದೇ ಭಯವಿಲ್ಲದೆ ಈ ಬೆಳೆಯನ್ನ ಬೆಳೆಯಬಹುದು. ಇಲ್ಲಿನ ಹವಾಮಾನಕ್ಕೆ ಹೊಂದಿಕೊಳ್ಳುವ ಇದನ್ನ ಕಡಿಮೆ ನೀರಿನಲ್ಲಿ ಬೆಳೆಯೋಕೆ ಸಾಧ್ಯ. ಎಕರೆಗೆ 1000 ಗಿಡಗಳನ್ನ ನಿರ್ವಹಣೆ ಮಾಡಬಹುದಾಗಿದ್ದು ವರ್ಷಕ್ಕೆ ಎಕರೆಗೆ 8 ಟನ್ ಹಸಿ ಬೇರಿನ ಇಳುವರಿ ಬರುತ್ತೆ. ಕೆಜಿಗೆ 50 ರೂಪಾಯಿ ಬೆಲೆ ಸಿಕ್ಕರೂ ಖರ್ಚು ತೆಗೆದು ಸಿಗೋದು 3.5 ಲಕ್ಷ ಲಾಭ ಅಂತ ಹೇಳ್ತಾರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಶ್ರೀಶೈಲ ದಿಡ್ಡಿಮನಿ. ಎಸ್ಪೆಷಲಿ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಅದರಲ್ಲಿಯೂ ಕಲಬುರಗಿ ಭಾಗದಲ್ಲಿ ತೊಗರಿಗೆ ಬಹಳ ಪ್ರಸಿದ್ಧಿ ಇದೆ. ಕೇವಲ ಏಕ ಬೆಳೆ ಬೆಳೆಯುವುದರಿಂದ ರೈತರು ಒಂದು ಮಾರುಕಟ್ಟೆ ದರದಿಂದಾಗಿ ಸ್ವಲ್ಪ ಕೃಷಿ ಬಗ್ಗೆ ನಿರಾಸಕ್ತಿ ಹೊಂದುವಂಥ ಒಂದು ಚಾನ್ಸಸ್ ಇರ್ತೈತೆ. ಈ ನಿಟ್ಟಿನಲ್ಲಿ ನಾವು ವಿವಿಧ ಬೆಳೆಗಳ ಒಂದು ಪರಿಚಯ ಮಾಡಬೇಕಾಗ್ತದೆ. ಸೊ ಈ ಭಾಗಕ್ಕೆ ಸೂಕ್ತವಾದಂತಹ ಬೆಳೆಗಳ ಬಗ್ಗೆಯೂ ಸಹಿತ ಮಾಹಿತಿ ನೀಡಿದಾಗ ಉಲ್ಲಾಸ್ ದೇಶಪಾಂಡೆ ಅವರು ಈ ಆಯುರ್ವೇದ ಬೆಳೆಗಳು, ಅದರಲ್ಲಿ ಔಷಧೀಯ ಬೆಳೆಗಳಲ್ಲಿ ಇವತ್ತು ನಾವು ಆಸ್ಪರಾಗಸ್ ರೆಸ್ಮೋಸ್ ಅಂತ ನಾವು ಕರಿತೀವಿ, ಕನ್ನಡದಲ್ಲಿ ಶತಾವರಿ ಅಂತ ಕರೀತಾರೆ. ಇದು ಉಷ್ಣವಲಯದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ, ಅತಿ ಕಡಿಮೆ ನೀರು ಬೆಳೆಯತಕ್ಕಂಥ ಬೆಳೆಯಾಗಿರುವುದರಿಂದ ನಮ್ಮ ಭಾಗಕ್ಕೆ ಬಹಳ ಸೂಕ್ತ. ಈ ನಿಟ್ಟಿನಲ್ಲಿ ಸುಮಾರು ಕಳೆದ ವರ್ಷ ಅವರು ಈ ಬಗ್ಗೆ ಇಲಾಖೆ ನಮ್ಮ ಅಧಿಕಾರಿಗಳನ್ನು ಸಂದರ್ಶಿಸಿ ಈ ಬಗ್ಗೆ ಕೂಲಂಕುಷವಾಗಿ ಅವರು ಚರ್ಚಿಸಿ ಒಂದು ಖರೀದಿ ಮಾಡುವಂಥ ಕಂಪ್ನಿ ಜೊತೆ ಒಂದು ಒಪ್ಪಂದ ಮಾಡಿಕೊಂಡ್ರು. ಅದು ಪುಣೆದಿಂದ ಜೀರೋ ಹರ್ಬಲ್ ಕಂಪ್ನಿ ಅಂತ ಅದಾಯಿತು. ಆ ಕಂಪ್ನಿ ಮತ್ತು ಇಲಾಖೆ ಅಧಿಕಾರಿಗಳ ಜೊತೆ ಜಂಟಿಯಾಗಿ ಈ ರೀತಿ ಒಂದು ಪ್ರಾಯೋಗಿಕವಾಗಿ ತೆಗೆದುಕೊಂಡ್ರು. 1 ಎಕರೆಗೆ ನಾವು ರೈತರಿಗೆ ಹೇಳಬೇಕಾತಂದರೆ ಸುಮಾರು 2.5 ಮೀಟರ್ ಬೈ 1.5 ಮೀಟರ್ ನಾವು ಅಂತರದಲ್ಲಿ ಬೆಳೆದರೆ ಸುಮಾರು 1,000 ಗಿಡಗಳು ಬರ್ತವೆ. 1,000 ಗಿಡಗಳು ಕನಿಷ್ಠ 8 ಕಿಲೋ ನಾವು ಒಂದು ವರ್ಷದಲ್ಲಿ ತೆಗೆದರೂ ಸಹಿತವಾಗಿ 8 ಟನ್ದಷ್ಟು ಅವು ಇಳುವರಿ ಬರಲಿಕ್ಕೆ ಅವಕಾಶ ಇದೆ. ಪ್ರಸ್ತುತ ಮಾರುಕಟ್ಟೆ ದರ ಇವತ್ತು 50 ರೂಪಾಯಿ ಕಿಲೋ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿ ಎಕರೆಗೆ
ನಾವು ಲೆಕ್ಕ ಹಾಕಿದಾಗ ಸುಮಾರು ಪ್ರತಿಯೊಬ್ಬ ರೈತನ 4 ಲಕ್ಷ ಖರ್ಚು ವೆಚ್ಚ ತೆಗೆದರೂ ಸಹಿತವಾಗಿ ಒಂದು 3.5 ಲಕ್ಷ ರೂಪಾಯಿ ಆದಷ್ಟು ಒಳ್ಳೆಯ ಆದಾಯ ನಿರೀಕ್ಷಿಸಬಹುದು. ಇಲ್ಲಿ ವಿಶೇಷ ಅಂತಂದರೆ ಇದಕ್ಕೆ ನೀರು ಬಹಳ ಕಡಿಮೆ ಮತ್ತು ರೋಗ ರುಜಿನಗಳನ್ನು ಕಡಿಮೆ. ಇದು ಒಂದು ಬಹಳ ಮಹತ್ವ ಅಂದರೆ ಭೂಮಿಯ ಮತ್ತು ನೀರಿನ ಒಂದು ನಿರ್ವಹಣೆ ಏನೈತಲ್ಲ ಅದನ್ನು ಬಹಳ ಜಾಗೃತವಾಗಿ ನಾವು ನಿರ್ವಹಿಸಬೇಕಾಗ್ತದೆ. ಪೋಷಕಾಂಶ ನಿರ್ವಹಣೆ ಮತ್ತು ನೀರು ನಿರ್ವಹಣೆ ಇದನ್ನು ಮಾಡಿದಲ್ಲಿ ರೈತರು ಇದನ್ನು ಪರ್ಯಾಯ ಬೆಳೆಯವಾಗಿ ಕೇವಲ ಇದನ್ನೇ ಬೆಳೆಯಬಾರ್ದು, ಪರ್ಯಾಯ ಇತರೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಜೊತೆಗೆ ಇದನ್ನು ಸಹಿತವಾಗಿ 1 ರಿಂದ 2 ಎಕರೆ ಬೆಳೆದರೆ ಕನಿಷ್ಠ 4 ರಿಂದ 5 ಲಕ್ಷ ರೂಪಾಯಿ ಅವರಿಗೆ ನಿರಂತರ ಆದಾಯ ಬಹಳ ಸಲೀಸಾಗಿ ನಾವು ತೆಗೆದುಕೊಳ್ಬೋದಾಗ್ತದೆ. ತೋಟಗಾರಿಕೆ ಇಲಾಖೆಯಿಂದ ಈಗ ನಾವು ಹನಿ ನೀರಾವರಿಗೆ ಇದಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ ಮತ್ತು ಪೋಷಕಾಂಶ ನಿರ್ವಹಣೆಗೆ ಸಹಿತವಾಗಿ ನಾವು ಕೊಡ್ತೇವೆ. ಅದೇ ರೀತಿ ಇವತ್ತು ಕಂಪ್ನಿ ಜೊತೆಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಹೆಚ್ಚಿನ ಪ್ರದೇಶ ವಿಸ್ತರಣೆ ಮಾಡಿದಲ್ಲಿ ಸಹಿತವಾಗಿ ನಾವು ಔಷಧ ಬೆಳೆಗೂ ಸಹಿತವಾಗಿ ಬೆಳೆಯಲಿಕ್ಕೆ ಸಹಾಯಧನ ಕೊಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಆದರೆ ಇದು ಔಷಧಿ ಬೆಳೆಯಾಗಿರುವುದರಿಂದ ಓಪನ್ ಮಾರುಕಟ್ಟೆ ಇರೋದಿಲ್ಲ. ಬೈಬ್ಯಾಕ್ ಕಂಪ್ನಿಗಳು ಅಗ್ರಿಮೆಂಟ್ ಮಾಡಿಕೊಂಡು ಇವತ್ತು ಕನಿಷ್ಠ 100 ರಿಂದ 500 ಎಕರೆ ಮಾಡ್ತೀನಿ ಅಂದರೂ ಸಹಿತವಾಗಿ ನಾವು ಇಲಾಖೆಯಿಂದ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಅವಕಾಶಗಳಿದ್ದಾವೆ. ದೇಶಪಾಂಡೆ ಅವರ ಶತಾವರಿ ಕೃಷಿ ಸುತ್ತಮುತ್ತಲ ರೈತರಿಗೆ ಪ್ರೇರಣೆ ನೀಡಿದ್ದು, ಹಲವಾರು ರೈತರು ಇವರ ತೋಟಕ್ಕೆ ಭೇಟಿ ನೀಡಿ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. 10ಕ್ಕೂ ಹೆಚ್ಚು ರೈತರು ಉಲ್ಲಾಸ್ ದೇಶಪಾಂಡೆ ಅವರನ್ನೇ ಅನುಸರಿಸಿ ಶತಾವಾರಿ ಕೃಷಿ ಮಾಡ್ತಿದ್ದಾರೆ. ಶತಾವಾರಿ ಬೇಸಾಯದಿಂದ ಜನರಿಗೆ ಆರೋಗ್ಯ ಭಾಗ್ಯ ಸಿಕ್ಕರೆ ರೈತನಿಗೆ ಆರ್ಥಿಕವಾಗಿ ಅನುಕೂಲವಾಗಲಿದೆ ಅಂತ ಹೇಳ್ತಾರೆ ಪ್ರಗತಿಪರ ರೈತ ಹನುಮಂತಪ್ಪ. ಇದು ಉಲ್ಲಾಸ್ ದೇಶಪಾಂಡೆ ನಮ್ಮ ಟೆಂಗಳಿ ಗ್ರಾಮದವರು. ಇವರು ಆ್ಯಕ್ಚುಲಿ ಶತಾವರಿ ಕರ್ನಾಟಕದಲ್ಲಿ ತಂದವರು ಇವರೇ ಮೊದಲಿಗರು ಅನ್ನಿಸ್ತದೆ. ಸೊ ಇವರು 14 ತಿಂಗಳ ಹಿಂದ್ಗಡೆ ಮಾಡಿ ಇವತ್ತು ಕಟಿಂಗ್ ಶುರು ಆಗ್ಯದ. ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವರು ಮೊದಲು, ಇದರ ನಂತರ ನಾವು ಈಗ 7 ಮಂದಿ ನಾವು ಶತಾವರಿ ಮಾಡಿದ್ವಿ. ಪ್ರತಿಯೊಬ್ಬರು 2 ಎಕರೆ 4 ಎಕರೆ ಮಾಡಿದ್ದೀವಿ. ಸೊ ಇದು ಆರ್ಥಿಕವಾಗಿ ರೈತರಿಗೆ ಅನುಕೂಲ ಆಗಿದ್ರೆ ಆರೋಗ್ಯ ದೃಷ್ಟಿಯಿಂದ ರೋಗಿಗಳಿಗೆ ಲಾಭ ಆಗುವಂಥ ಒಂದು ಔಷಧಿಯ ಸಸ್ಯ ಇದು. ಒಟ್ಟಾರೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಶತಾವರಿ ಬೆಳೆದ ಕೀರ್ತಿ ಉಲ್ಲಾಸ್ ದೇಶಪಾಂಡೆ ಅವರಿಗೆ ಸಲ್ಲತ್ತೆ. ಕೃಷಿಯಲ್ಲಿ ಹಲವಾರು ಸಮಸ್ಯೆಗಳಿಂದ ಬೇಸತ್ತು ಸೋತು ಹೋಗಿರುವ ರೈತನಿಗೆ ಹೊಸ ಭರವಸೆ ಮೂಡಿಸ್ತಾ ಇರುವ ಈ ಔಷಧಿ ಸಸ್ಯ ಬರುವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶತಾವರಿ 100 ಕಾಯಿಲೆಗಳಿಗೆ ಮದ್ದಾಗಬಲ್ಲ ಔಷಧೀಯ ಸಸ್ಯ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಟೆಂಗಳಿಯ ಉಲ್ಲಾಸ್ ದೇಶಪಾಂಡೆ ಶತಾವರಿ ಕೃಷಿ ಮಾಡಿದ್ದಾರೆ. ಅವರ ಪ್ರೇರಣೆಯಿಂದ ಜಿಲ್ಲೆಯ 10ಕ್ಕೂ ಹೆಚ್ಚು ರೈತರು ಶತಾವರಿ ಕೃಷಿ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಏನಿಲ್ಲ ಅಂದರೂ ಸಹ 3 ರಿಂದ 4 ಲಕ್ಷ ಅನಾಯಾಸವಾಗಿ ಇದರಿಂದ ಆದಾಯ ಗಳಿಸಬಹುದಾಗಿದ್ದು ರೈತರಿಗೆ ಆರ್ಥಿಕ ಸ್ವಾವಲಂಬನೆಗೆ ಇದು ಹೆಚ್ಚು ಅನುಕೂಲಕಾರಿ ಬೆಳೆಯಾಗಿದೆ. ಕ್ಯಾಮರಾ ವಿಜಯ್ ಕುಮಾರ್ ಜೊತೆ ಶಿವರಾಮ ಸಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಬದನೆಯನ್ನ ಅನೇಕ ರೈತರು ಬೆಳೆಯೋದನ್ನ ನೋಡ್ತೀವಿ. ಈ ತರಕಾರಿ ಕೃಷಿಯಲ್ಲಿ ರೈತನಿಗೆ ಎದುರಾಗೋ ಮುಖ್ಯ ಸಮಸ್ಯೆ ಅಂದ್ರೆ ಕೀಟ ರೋಗಗಳ ಬಾಧೆ. ಈ ಬೆಳೆಗೆ ಸಾಮಾನ್ಯವಾಗಿ ಕಾಯಿ ಕೊರಕ ಮತ್ತು ಸೊರಗು ರೋಗದ ಬಾಧೆ ಅಧಿಕ. ಹೆಚ್ಚು ಆರ್ಥಿಕ ನಷ್ಟವನ್ನ ಉಂಟು ಮಾಡೋ ಇವುಗಳ ನಿಯಂತ್ರಣಕ್ಕೆ ರೈತರು ನಾಟಿ ಹಂತದಿಂದಲೇ ಸೂಕ್ತ ಕ್ರಮಗಳನ್ನು ಪಾಲಿಸುವುದು ಉತ್ತಮ. ಸೊರಗು ರೋಗ ದುಂಡಾಣುವಿನಿಂದ ಬರುವಂತಹ ಇದು ಬದನೆ ಬೆಳೆಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತದೆ. ಈ ರೋಗದ ಲಕ್ಷಣಗಳೆಂದರೆ ಗಿಡಗಳು ಮೊದಲು ಬಾಡಿದಂತಾಗಿ ನಂತರ ಸಂಪೂರ್ಣ ನಾಶವಾಗುತ್ತವೆ. ಒಂದೇ ಕಡೆ 2 ರಿಂದ 3 ಗಿಡಗಳು ಸತ್ತು ಹೋಗಿರುವುದು ಕಂಡುಬರುತ್ತೆ. ತದನಂತರ ನೀರು ಮತ್ತು ಮಣ್ಣಿನಲ್ಲಿರುವ ದುಂಡಾಣು ಇನ್ನಿತರ ಗಿಡಗಳಿಗೆ ಹರಡಿ ಸಂಪೂರ್ಣ ತೋಟವನ್ನು ಆವರಿಸಿ ಬೆಳೆಯನ್ನ ನಾಶ ಮಾಡುತ್ತದೆ. ಇದನ್ನ ನಿಯಂತ್ರಣ ಮಾಡಲು ಮೊದಲನೆಯದಾಗಿ ರೈತರು ರೋಗ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಬೆಳೆ ಕಟಾವಾದ ನಂತರ ಬದನೆ ಜಾತಿಗೆ ಸೇರಿದ ಟೊಮ್ಯಾಟೊ, ಮೆಣಸಿನಕಾಯಿಯಂತಹ ಬೆಳೆಗಳನ್ನು ಬೆಳೆಯುವ ಬದಲು ಬೆಳೆ ಪರಿವರ್ತನೆ ಮಾಡಬೇಕು. ಇನ್ನು ತಾಕಿನಲ್ಲಿ ಈ ರೋಗ ಕಂಡುಬಂದ ತಕ್ಷಣ ರೋಗ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸಿ
ಆಮೇಲೆ ರೋಗಪೀಡಿತ ಜಾಗ ಮತ್ತು ಸುತ್ತಮುತ್ತ ಇರುವಂತಹ ಗಿಡಗಳಿಗೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು ಅರ್ಧ ಗ್ರಾಂ ಸ್ಟ್ರೈಪ್ಟೋಸೈಕ್ಲಿನ್ ಬೆರೆಸಿದ ದ್ರಾವಣದಿಂದ ಉಪಚರಿಸಬೇಕು. ಹಾಗೇನೇ ಗಿಡ ಸತ್ತ ಜಾಗದಿಂದ ಬೇರೆಡೆಗೆ ನೀರು ಹರಿಯದಂತೆ ನೋಡಿಕೊಳ್ಳಿ. ಮುಂದಿನ ಬೆಳೆ ಬೆಳೆಯುವ ಮೊದಲು ಬ್ಲೀಚಿಂಗ್ ಪೌಡರ್ನಿಂದ ತಾಕನ್ನ ಉಪಚಾರ ಮಾಡಬೇಕು. ಇನ್ನು ಈ ರೋಗವನ್ನ ಜೈವಿಕವಾಗಿಯೂ ಹತೋಟಿ ಮಾಡಬಹುದಾಗಿದೆ. ಜೈವಿಕ ರೋಗ ನಿವಾರಕವಾದ ಸುಡೋಮೋನಾಸ್ ಫ್ಲೋರೋಸೆನ್ಸ್ ಅನ್ನ 1 ಲೀಟರ್ ನೀರಿಗೆ 5 ಗ್ರಾಂ ಬೆರೆಸಿ 10 ದಿನಗಳ ನಂತರ ಮಣ್ಣಿಗೆ ಸೇರಿಸಬೇಕು. ಅಥವಾ ನಾಟಿ ಮಾಡುವ ಮೊದಲೇ 100 ಕೆಜಿ ಕೊಟ್ಟಿಗೆ ಗೊಬ್ಬರದಿಂದ 1 ಕೆಜಿ ಸೇರಿಸಿ ಭೂಮಿಗೆ ಹಾಕಬೇಕು. ಇನ್ನು ಕೀಟಕ್ಕೆ ಬಂದ್ರೆ ಬದನೆ ಬೆಳೆಗೆ ಹೆಚ್ಚು ತೊಂದರೆ ಮಾಡೋದು ಕಾಂಡ ಮತ್ತು ಕಾಯಿ ಕೊರಕ ಹುಳು. ಇದರ ನಿಯಂತ್ರಣಕ್ಕೆ ಸಸಿ ನಾಟಿ ಮಾಡುವ ಹಂತದಲ್ಲೇ ಸೂಕ್ತ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಮೊದಲನೆಯದಾಗಿ ಸಸಿ ನೆಡುವ ಸಮಯದಲ್ಲಿ ಎಕರೆಗೆ 100 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಭೂಮಿಗೆ ಸೇರಿಸಿ ನಂತರ ಸಸಿಗಳನ್ನು ನೆಡಬೇಕು. ನಾಟಿ ಮಾಡಿದ 20 ರಿಂದ 30 ದಿನಗಳ ನಂತರ ಮಣ್ಣು ಏರು ಹಾಕುವ ಸಮಯದಲ್ಲಿ ಮತ್ತೊಮ್ಮೆ ಎಕರೆಗೆ 100 ಕೆಜಿ ಬೇವಿನ ಹಿಂಡಿಯನ್ನ ಭೂಮಿಗೆ ಹಾಕಿ. ಇದರಿಂದ ಉತ್ತಮ ಫಲಿತಾಂಶವನ್ನ ಕಾಣಬಹುದು. ಇನ್ನು ಈ ಕೀಟದ ಬಾಧೆಗೆ ತುತ್ತಾದ ಗಿಡಗಳ ಸುಳಿಯು ಬಾಡಿ ಸೊರಗಿದಂತಹ ಲಕ್ಷಣ ಕಂಡುಬರುತ್ತದೆ. ಈ ಸಮಯದಲ್ಲಿ ಬಾಡಿದ ಕುಡಿಯನ್ನ ಕತ್ತರಿಸಿ ನಾಶಪಡಿಸಬೇಕು. ಇದರಿಂದ ಈ ಕೀಟದ ಹಾವಳಿಯನ್ನ ಹತೋಟಿಗೆ ತರಬಹುದು. ಇದಲ್ಲದೆ ಮೋಹಕ ಬಲೆಗಳನ್ನ ಎಕರೆಗೆ 5ರಂತೆ ಅಳವಡಿಸಬೇಕು. ಕೊನೆಯದಾಗಿ ಈ ಕೀಟದ ಹಾವಳಿ ಹೆಚ್ಚಾದಾಗ ರೈನಾಕ್ಸಿಫೈರ್ ಕೀಟನಾಶಕವನ್ನ 1 ಮಿಲಿಯಷ್ಟು 3 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಉತ್ತಮ ಫಲಿತಾಂಶವನ್ನ ಕಂಡುಕೊಳ್ಳಬಹುದು. ಹೀಗೆ ರೈತರು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದರಿಂದ ಸೊರಗು ರೋಗ ಮತ್ತು ಕಾಯಿ ಕೊರಕ ಕೀಟವನ್ನ ನಿಯಂತ್ರಣದಲ್ಲಿಟ್ಟು ಉತ್ತಮ ಇಳುವರಿ ಹಾಗೂ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.